ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಪ್ರಿನ್ಸಸ್ ಕಟಿಂಗ್ ಬ್ಲೌಸ್ ಟಿ ಶರ್ಟ್ ನೆಕ್ ಥರ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ 34 ಸೈಜ್ನ ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ ಇವಾಗ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಓಪನ್ ಸೈಡನ್ನು ನನ್ನ ಕಡೆ ಇಟ್ಕೊಂಡಿದ್ದೀನಿ, ಫೋಲ್ಡಿಂಗ್ ಸೈಡನ್ನು ಔಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಬಟನ್ ಆಗಿರೋದ್ರಿಂದ ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಬಟನ್ ಕಟಿಂಗ್ ಇದು ನೋಡಿ. ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಾಗೂ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಓಕೆನಾ, ಈ ಥರ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆ ಸೈಡಲ್ಲಿ ಕೂಡ ಅದೇ ಥರ ಮಾಡ್ತೀನಿ. ಸೈಡಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಪಕ್ಕ ಅರ್ಧ ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅದು ಸ್ಟಿಚಿಂಗೋಸ್ಕರ. ಇಲ್ಲೂ ಕೂಡ ಸ್ಟ್ರೈಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ, ಇವಾಗ ಬಾಡಿ ಲೆಂತ್ ಬಂದು 13 ಇಂಚಿದೆ. 13 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಓಕೆನಾ, ಇವಾಗ ಚೆಸ್ಟ್ ಲೂಸ್ ಬಂದು 34 + 2 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತೀವಿ. ಪ್ರತಿಯೊಂದು ಬ್ಲೌಸ್ಗೂ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟಿದ್ದೀನಿ. ವೇಸ್ಟ್ ಬಂದು 30 ಇಂಚು. 30 ಇಂಚು ಅಂದರೆ 7.5 ಮತ್ತು 1.5 ಇಂಚ್ ಎಕ್ಸ್ಟ್ರಾ ಪ್ಲಸ್ 1.5 ಸ್ಟಿಚಿಂಗೋಸ್ಕರ. 1.5 ಇಂಚ್ ಎಕ್ಸ್ಟ್ರಾ ಯಾಕೆಂತಂದರೆ ಸೈಡಲ್ಲಿ ಡಾಟ್ ಬರುತ್ತೆ, ಹಾಗೂ ಬ್ಯಾಕು ಫ್ರಂಟ್ಗೂ ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ 1.5 ಇಂಚ್ ಬಿಟ್ಕೊಂಡಿದ್ದೀನಿ. ಇವಾಗ ಸ್ಟ್ರೈಟಾಗಿ ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ, ಇವಾಗ ನೆಕ್ ಬ್ರಾಡ್ ಎಷ್ಟು ಇಡಬೇಕು? 2.5 ಇಂಚನ್ನು ಇಟ್ಕೊಂಡಿದ್ದೀನಿ. ಓಕೆನಾ, ಡೀಪು ಕ್ಲೋಸ್ ನೆಕ್ ಆಗಿರೋದ್ರಿಂದ 1/4 ಇಂಚಷ್ಟು ಇಟ್ಕೊಂಡಿದ್ದೀನಿ. ಓಕೆನಾ, ನೋಡಿ ಈ ಥರ ಫುಲ್ ಕ್ಲೋಸ್ ನೆಕ್ ಇದು ಟಿ ಶರ್ಟ್ ನೆಕ್ ಥರ ಬರುತ್ತೆ. ಶೋಲ್ಡರ್ ಬಂದು 14.5 ಅಂದರೆ 7/4. ಬ್ಯಾಕು 1 ಇಂಚ್ ಡೀಪ್ ಇಟ್ಟಿರೋದ್ರಿಂದ 1/4 ಇಂಚು ಕಡಿಮೆ ಮಾಡ್ಕೊತೀನಿ. ಓಕೆ, ಇವಾಗ ಈ ಥರ ಕ್ರಾಸಾಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಆರ್ಮಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ. 7.75 ಇದೆ. ಆರ್ಮಲ್ ಲೂಸ್ 7.75 ಇದೆ. 1 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಯಾವಾಗಲೂ 1 ಇಂಚ್ ಕಡಿಮೆ ಇಟ್ಕೋಬೇಕಾಗತ್ತೆ. ಅಂದರೆ 6.75 ಇಂಚ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಮಾಡ್ಕೊಂಡು ಶೋಲ್ಡರಿಂದ ಸ್ವಲ್ಪ ಕ್ರಾಸಾಗಿ ಒಳಗಡೆಗೆ ತೊಗೊತಾ ಇದ್ದೀನಿ. ಇದು ತುಂಬ ಕ್ಲೋಸ್ ನೆಕ್ ಆಗಿರೋದ್ರಿಂದ ಈ ಥರ ತೊಗೊತೀವಿ. ಡೀಪ್ ನೆಕ್ ಆದರೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತೀವಿ. ಓಕೆನಾ, ಇಲ್ಲಿ 1.5 ಇಂಚಷ್ಟು ಬಿಟ್ಕೊತಾ ಇದ್ದೀನಿ. ಓಕೆ, ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಆರ್ಮಲ್ ಕೂಡ ಅದೇ ಥರ ಮಾರ್ಕ್ ಪ್ರಕಾರನೇ ಮಾಡ್ಕೊತಾ ಹೋಗ್ತೀನಿ. ಸೈಡಲ್ಲಿ ಕೂಡ 1.5 ಇಂಚ್ ಬಿಟ್ಟು ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಂಡಿದ್ದೀನಿ. ಹಾಗೂ ಕೆಳಗಡೆ ಕೂಡ ಒಂದು ನ್ಯಾಚನ್ನು ಹಾಕ್ಕೊತೀನಿ. ಇದು ಡಾಟ್ಗೋಸ್ಕರ. ಓಕೆ, ಮೇಲ್ಗಡೆ ಒಂಚೂರು ಕ್ರಾಸಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ದೊಡ್ಡದಾಗಿ ಸ್ವಲ್ಪ, ಇನ್ನೊಂದು ಚಿಕ್ಕದಾಗಿ. ಯಾಕೆಂದರೆ ಪನ್ನ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಂದು ಸೈಡಲ್ಲಿ ಒಂದು ಜಾಯಿಂಟ್ ಬರುತ್ತೆ. ಹಾಗೆ ಇಲ್ಲೂ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಸ್ಲೀವ್ ಲೆಂತ್ ಬಂದಿದೆ 10.75 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಿಟ್ಕೊಂಡಿದ್ದೀನಿ. ಈ ಸ್ಲೀವ್ ಲೆಂತಿಂದ ಆರ್ಮಲ್ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಲ್ಲಿಗೆ 3.5 ಇಂಚು ಒಂದು ಮಾರ್ಕ್ ಮಾಡಿಕೊಂಡು 3.5 ಇಂಚು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸ್ಟ್ರೈಟಾಗಿ ಬರಬೇಕಿದು, ಕ್ರಾಸ್ ಆಗಬಾರ್ದು. ಈಗ ಆರ್ಮಲ್ಲು ಎಷ್ಟಿದೆ? 15.5 ಇದೆ. ಅಂದರೆ 7.75 ಇದೆ. 7.75 15.5 ಅಂದರೆ 7.75ಗೆ ಕರೆಕ್ಟಾಗಿ. ಇಲ್ಲಿ ಯಾವುದೇ ಹೆಚ್ಚು ಕಮ್ಮಿಯನ್ನು ಮಾಡಲ್ಲ. ಕರೆಕ್ಟಾಗಿ 7.75 ಇಟ್ಕೊತೀನಿ. ಹಾಗೆ ಸ್ಲೀವ್ ಲೂಸ್ ಬಂದು 10.5 ಇದೆ. 10.5 ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿಂದ ಸ್ಲೀವ್ ಲೂಸಿಂದ ಆರ್ಮಲ್ಗೆ ಒಂದು ಸ್ಟ್ರೈಟಾಗಿ ಗೆರೆ ಹೇಳ್ಕೊಳ್ಳೋಣ. 1.5 ಇಂಚ್ ಬಿಟ್ಟು ಇನ್ನೊಂದು ಗೆರೆ. ಇವಾಗ ಆರ್ಮಲ್ ಶೇಪ್ ಯಾವ ಥರ ತೆಗೆಯೋದು ಅಂದರೆ ಸ್ಲೀವ್ ಲೂಸ್ ಬರ್ಕೊತಾ ಇದ್ದೀನಿ 10.5. 2 ಇಂಚ್ವರೆಗೂ ಸ್ಟ್ರೈಟಾಗಿ ತೊಗೊಂಡು ಈ ಥರ ಅಲ್ಲಿಂದ ಕ್ರಾಸಾಗಿ ಕೆಳಗಡೆ ಆ ಪಾಯಿಂಟಿಗೆ ತೊಗೊಂಡೋಗಿ. ಓಕೆನಾ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿವರೆಗೆ ಕಟ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಮಾಡ್ಕೊತೀನಿ. ಹಾಗೂ ಇಲ್ಲಿ 1.5 ಇಂಚ್ ಬಿಟ್ಟು
ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತೀನಿ, ಹಾಗೆ ಆರ್ಮಲ್ ಹತ್ರ ಕೂಡ ಒಂದು ನ್ಯಾಚನ್ನು ಹಾಕ್ಕೊತೀನಿ. ಆರ್ಮಲ್ ಸ್ಲೀವ್ ಜಾಯಿಂಟ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗ ಸೆಂಟ್ರಿಗೆ ಒಂದು ನ್ಯಾಚು, ಹಾಗೆ ತುದಿಯಲ್ಲಿ ಒಂದು ನ್ಯಾಚು. ಈಗ ಸ್ಲೀವ್ ಶೇಪನ್ನು ಯಾವ ಥರ ತೆಗೆಯೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಒಂದು 3/4 ಇಂಚಷ್ಟು ಶೇಪನ್ನು ತೊಗೊಳ್ಳಿ. 3/4 ಇಂಚಷ್ಟು ಶೇಪನ್ನು ತೊಗೊಂಡು ಫ್ರಂಟ್ ಆರ್ಮಲನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ, ಓಕೆನಾ. ಅಲ್ಲೊಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ, ಫ್ರಂಟು ಬ್ಯಾಕು ಅಂತ ಗೊತ್ತಾಗಲಿ ಅಂತ. ಹಾಗೆ ಬ್ಯಾಕು ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ, ಓಕೆನಾ. ಸ್ಲೀವ್ ರೆಡಿಯಾಗಿದೆ. ಇವಾಗ ನೋಡಿ ಸ್ಲೀವ್ಸ್ ಈ ಥರ ಬಂದಿದೆ. ಫ್ರಂಟು ಬ್ಯಾಕು ಆರ್ಮಲ್ ಶೇಪ್, ಓಕೆನಾ. ಇವಾಗ ಫ್ರಂಟ್ ಪೋರ್ಷನ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಂಡು ಬ್ಯಾಕ್ ಕಟ್ಟಿಂಗನ್ನು ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸುತ್ತ ನೋಡಿ. ಬ್ಯಾಕ್ ಬಟನ್ ಆಗಿರೋದ್ರಿಂದ ಬ್ಯಾಕ್ ಓಪನ್ ಇದೆ, ಆ ಓಪನ್ ಅಷ್ಟು ಬಿಟ್ಟು ಹೀಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ, ಓಕೆ. ಇದೊಂದು ಚೂರು ಕರುವಾಗಿರಬೇಕಿತ್ತು, ಇನ್ನೊಂದು ಚೂರು ಕರು ತಗೊಳ್ತಾ ಇದ್ದೀನಿ, ಓಕೆ. ಸುತ್ತ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಬ್ಯಾಕನ್ನು ಎತ್ತಿಟ್ಬಿಟ್ಟು ಮೇಲ್ಗಡೆ 1/2 ಇಂಚು ಸ್ಟಿಚಿಂಗೋಸ್ಕರ 2.5, ಹಾಗೆ ಎಡ್ಜ್ ಪಾಯಿಂಟು 12.5 ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ದ ಸೈಡಲ್ಲಿ 3/4 ಇಂಚಷ್ಟು ಬಿಟ್ಕೊಂಡಿದ್ದೀನಿ. ಈಗ ಆರ್ಮಲ್ ಶೇಪಿಂದ ಸ್ಟ್ರೈಟಾಗಿ ಕಪ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ಥರ ಕರ್ವ್ ಆಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಕಪ್ ಲೂಸು 2.5 ಇಂಚಷ್ಟು ಬರುತ್ತೆ ಅಷ್ಟೇ, ಚಿಕ್ಕ ಚೆಸ್ಟ್ ಲೂಸ್ ಆಗಿದೆ. ಇಲ್ಲಿ 1/2 ಇಂಚಷ್ಟು ಬಿಟ್ಕೊತಾ ಇದ್ದೀನಿ. ಓಕೆ, ಆರ್ಮಲ್ ಪಾಯಿಂಟ್ ಕೂಡ 1/2 ಇಂಚಷ್ಟು, ಇಲ್ಲಿ ಕೆಳಗಡೆ 1/2 ಇಂಚಷ್ಟು ಡೀಪು, ಇಲ್ಲಿ 1/2 ಇಂಚಷ್ಟು ಡೀಪು, ಓಕೆನಾ. ಇವಾಗ ಈ ಥರ ಮಾರ್ಕ್ ಮಾಡ್ಕೊತ ಬರೋಣ ನೋಡಿ. ಇಲ್ಲಿ 1/2 ಇಂಚ್ಗೆ ಇಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಕೂಡ ಅದೇ ಥರ ಇಲ್ಲಿ ಇವಾಗ ಸೈಡ್ ಮಾರ್ಕ್ ಮಾಡ್ಕೊಂಡಲ್ಲ ಎಕ್ಸ್ಟ್ರಾ, ಅಲ್ಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬಿಡಿ. ಅಲ್ಲಿಗೆ 1.5 ಇಂಚ್ ಮತ್ತೆ ಬಿಟ್ಟು, ಓಕೆನಾ. ಅದಾಯ್ತಲ್ಲ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ ಡೀಪು ಇದು ಟಿ ಶರ್ಟ್ ನೆಕ್ ಥರ ಆಗಿರೋದ್ರಿಂದ 3.5 ಇಂಚ್ ಡೀಪ್ ಇಟ್ಕೊಂಡ್ರೆ ಸಾಕಾಗುತ್ತೆ. 3.5 ಇಂಚ್ ಡೀಪ್ ಇಟ್ಕೊಂಡು ಈ ಥರ ಕರ್ವಾಗಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈಗ ಆರ್ಮಲ್ ಹತ್ರ ಕೂಡ ಒಂದು ಚೂರು ಶೇಪನ್ನು ಫ್ರಂಟ್ ಆರ್ಮಲ್ ಶೇಪನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ, ಓಕೆನಾ. ಒಂದು ಪೋರ್ಷನ್ ಆಯಿತು. ಇವಾಗ ಇನ್ನೊಂದು ಪೋರ್ಷನ್ ನೋಡಿ, ಮಾರ್ಕ್ ಪ್ರಕಾರ ಹೋಗ್ತಾ ಇದ್ದೀನಿ. 1/2 ಇಂಚು ಡೀಪ್ ಗಿಟ್ಟು 1/2 ಇಂಚ್ ಕೆಳಗಡೆ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ. ಇದು ಕೂಡ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ 1.5 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಬರ್ತಾಯಿದೆ, ಓಕೆನಾ. ಈ ಥರ ಶೇಪ್ ಬರುತ್ತೆ, ಓಕೆ. ಇವಾಗ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಕರೆಕ್ಟಾಗಿ ಬಂದಿದೆ. ಬ್ಯಾಕನ್ನು ಇಟ್ಬಿಟ್ಟು ಬ್ಯಾಕ್ ಮೇಲಿಟ್ಟು ಫ್ರಂಟನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಒಂದಕ್ಕೊಂದು, ಒಂದರ ಮೇಲೊಂದು. ಆಗ ಸೈಡ್ ಕೂಡ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಒಂಚೂರು ಜಾಸ್ತಿ ಇದೆ, ಅದನ್ನು ಕಟ್ ಮಾಡಿ ತೆಗೀರಿ, ಓಕೆನಾ. ಒಂದು ಚೂರು ಮಾತ್ರನೇ ಕಟ್ ಮಾಡಿ ತೆಕ್ಕೊಂಡು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇವಾಗ ಫ್ರಂಟು ವೇಸ್ಟು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. 30 ಅಂದರೆ 7.5, 1/2 ಇಂಚ್ ಕಮ್ಮಿ 7 ಇಂಚು ಅಷ್ಟು ಕರೆಕ್ಟಾಗಿ ಬಂದಿದೆ. ಇವಾಗ ಒರಿಜಿನಲ್ ಬಟ್ಟೆ ಇಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಕೂಡ ಅದೇ ಥರ ಎಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬಟ್ಟೆ ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕಾಗುತ್ತೆ. ಕೆಲವು ಬಟ್ಟೆ ಕಡಿಮೆ ಇರುತ್ತೆ, ಅದು ಎಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಕೂರಿಸ್ಕೋಬೇಕಾಗತ್ತೆ ನೋಡಿ. ಈ ಥರ ಕೂರಿಸಿದ್ದೀನಿ ನಾನು ಎಲ್ಲ ಕಡೆಗೂ, ಓಕೆನಾ. ಇದು ಫ್ರಂಟ್ ಬಟನ್ನು ಫ್ರಂಟ್ ಜಾಯಿಂಟ್ ಬರೆದಿರೋ ಥರ ನೋಡಿ ಇಟ್ಬಿಟ್ಟು ಆಮೇಲೆ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಕಟ್ ಮಾಡಿ ತೆಗೆದಿದ್ದೀನಿ. ಫ್ರಂಟನ್ನು ಕೂಡ ಅದೇ ಥರ
ನಾವು ಲೈನಿಂಗಿಂತ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಅಷ್ಟಕ್ಕೆ ಕರೆಕ್ಟಾಗಿ ಲೆವೆಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಲೈನಿಂಗ್ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಬ್ಯಾಕನ್ನು ಕಟ್ ಮಾಡ್ತಾಯಿದ್ದೀನಿ. ಫುಲ್ಲು ಅರ್ಧ ಇಂಚಷ್ಟು ಬಿಟ್ಟು ಎಲ್ಲ ಕಡೆನೂ ಕಟ್ ಮಾಡಿ ತೆಗಿತಾಯಿದ್ದೀನಿ. ಕರೆಕ್ಟಾಗಿ ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೋಬೇಡಿ, ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಹಾಕ್ಕೊಂಡು ಆಮೇಲೆ ಅದೇ ಲೆವೆಲ್ಗೆ ಕಟ್ ಮಾಡಿ ತೆಕ್ಕೋಬೇಕಾಗುತ್ತೆ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗನ್ನಿಸ್ತು? ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಅಂಕಿತಾ ಫ್ಯಾಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.